ನಾನು ದೇವಸ್ಥಾನಕ್ಕೆ ಹೋಗೋದು ದೇವರನ್ನ ನೋಡೋಕೂ ಅಲ್ಲ, ಪ್ರಾರ್ಥಿಸೋಕೂ ಅಲ್ಲ ಎಂದು ಇಸ್ರೋ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್ ನೀಡಿರುವಂತಹ ಹೇಳಿಕೆ ಇದೀಗ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇವರು, ದೇವಸ್ಥಾನ, ವಿಜ್ಞಾನ ಮತ್ತು ನಂಬಿಕೆ ಈ 4 ವಿಷಯಗಳ ಬಗ್ಗೆ ಇಸ್ರೋ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್ ಹೇಳಿರುವ ಮಾತುಗಳು ಇದೀಗ ದೇಶಾದ್ಯಂತ ಭಾರಿ ವೈರಲ್ ಆಗ್ತಾ ಇದೆ. ಇಸ್ರೋ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದಂತಹ ವಿಜ್ಞಾನಿ. ಆದರೆ ಇದೀಗ ಅವರು ವಿಜ್ಞಾನಕ್ಕಿಂತ ಹೆಚ್ಚು ಆತ್ಮಶೋಧನೆ ಮತ್ತು ನಂಬಿಕೆಯ ಬಗ್ಗೆ ಮಾತನಾಡಿ ಸುದ್ದಿಯಾಗಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸೋಮನಾಥ್, ನಾನು ದೇವಸ್ಥಾನಕ್ಕೆ ಹೋಗೋದು ದೇವರನ್ನ ನೋಡೋಕೂ ಅಲ್ಲ, ಪ್ರಾರ್ಥನೆ ಮಾಡೋಕೂ ಅಲ್ಲ ಎಂದು ಹೇಳಿದ್ದಾರೆ. ಸೋಮನಾಥ್ ಅವರ ಪ್ರಕಾರ ದೇವಸ್ಥಾನ ಅನ್ನೋದು ಕೇವಲ ಪೂಜೆ ಮಾಡುವ ಸ್ಥಳವಲ್ಲ, ಇದು ಸಂಸ್ಕೃತಿ, ಪರಂಪರೆ ಮತ್ತು ನಮ್ಮ ಪೀಳಿಗೆಯ ನೆನಪಿನ ಪ್ರತೀಕ. ನಾನು ಭಕ್ತನಲ್ಲ, ನಾನು ಹುಡುಕುವವನು. ಜೀವನದ ಅರ್ಥ, ದೇವರ ಅಸ್ತಿತ್ವ ಮತ್ತು ಮಾನವನ ಉದ್ದೇಶದ ಬಗ್ಗೆ ಇನ್ನೂ ನನಗೆ ಉತ್ತರ ಸಿಕ್ಕಿಲ್ಲ, ಉತ್ತರವನ್ನ ಹುಡುಕುತ್ತಿರೋದಾಗಿ ಹೇಳಿದ್ದಾರೆ. ಇನ್ನೂ ಮುಂದುವರೆದು ವಿಜ್ಞಾನ ಮತ್ತು ನಂಬಿಕೆಯ ಬಗ್ಗೆ ಮಾತನಾಡಿರುವ ಸೋಮನಾಥ್, ವಿಜ್ಞಾನಕ್ಕೂ ತನ್ನ ಮಿತಿಗಳಿವೆ, ನಾವು ತಿಳಿದಿರೋದಕ್ಕಿಂತ ತಿಳಿಯದಿರೋದೇ ಹೆಚ್ಚು ಎಂದು ಹೇಳಿದ್ದಾರೆ. ರಾಕೆಟ್ ಲಾಂಚ್ಗೂ ಮೊದಲು ನಡೆಯುವ ಪೂಜೆಗಳ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ ಅವರು, ಅದು ಕೆಲವರ ನಂಬಿಕೆ ಮತ್ತು ಸಂಸ್ಕಾರದ ಭಾಗ, ಅದನ್ನ ಹಾಸ್ಯ ಮಾಡುವಂತಹ ಅಗತ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಒಟ್ನಲ್ಲಿ ವಿಜ್ಞಾನ ಮತ್ತು ಆತ್ಮಶೋಧನೆ ಇವೆರಡು ಜೀವನದಲ್ಲಿ ಮುಖ್ಯ ಎಂದು ಹೇಳಿರುವ ಸೋಮನಾಥ್ ಅವರ ಈ ವಿಚಾರಗಳು ಇದೀಗ ಹೊಸ ಚರ್ಚೆಗೆ ಕಾರಣವಾಗಿದೆ.